ನನ್ನ ಲೈಫಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದೀಪ್. ಪ್ರತಿ ಬಾರಿ ನಾವು ಸಿನಿಮಾ ಸ್ಪೆಷಲ್ ಮಾಡ್ತಾನೆ ಇರ್ತೀವಿ, ಸ್ಟಾರ್ಸ್ ಹತ್ರ ಮಾತಾಡ್ತಾನೆ ಇರ್ತೀವಿ. ಆದರೆ ಅಲ್ಲಿ ಕ್ಯಾಮ್ರಾ ಇರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಸೊ ಸಿನಿಮಾದ ಬಗ್ಗೆ ಅವ್ರು ಏನೆಲ್ಲ ಹೇಳ್ತಾರೆ ಅದನ್ನ ನೀವು ಕೇಳ್ತೀರಾ, ನೀವು ಎಂಜಾಯ್ ಮಾಡ್ತೀರಾ. ಆದರೆ ಒಂದು ವೇಳೆ ಸ್ಟಾರ್ಸ್ಗಳು ಮಾತಾಡಬೇಕಾದ್ರೆ ಅಲ್ಲಿ ಕ್ಯಾಮ್ರಾ ಇದೆ ಅನ್ನೋದು ಗೊತ್ತಿಲ್ಲದಿದ್ದರೆ ಏನೆಲ್ಲ ಮಾತಾಡ್ಬೋದು, ಅವರು ಬಿಹೈಂಡ್ ದ ಕ್ಯಾಮ್ರಾ ಏನೆಲ್ಲ ಹೇಳ್ಬೋದು. ಸೊ ಇದರೊಂದು ಚಿಕ್ಕ ಪ್ರಯತ್ನ ಮಾಡಿದ್ವಿ. ನನ್ನ ಲೈಫಲ್ಲಿ ಚಿತ್ರತಂಡದ ಹೀರೋ ಅನೀಶ್ ಹಾಗೂ ಕಾಮಿಡಿ ಕ್ಯಾರೆಕ್ಟರ್ ಮಾಡಿರೋ ಮಿತ್ರ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕ್ಯಾಮ್ರಾ ಇದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲದಿದ್ದರೆ ಅವ್ರಿಗೆ ಬಿಹೈಂಡ್ ದ ಕ್ಯಾಮ್ರಾ ಏನೆಲ್ಲ ಮಾತಾಡ್ಬೋದು, ಹೇಗೆಲ್ಲ ಇರುತ್ತೆ, ಆ ಮಜಾನ ನಿಮ್ಮ ಮುಂದಿಡೋದೇ ಈ ವಿಶೇಷ ಕಾರ್ಯಕ್ರಮ. ನೋಡಿ, ಎಂಜಾಯ್ ಮಾಡಿ. ಅನೀಶ್ ಹಾಗೂ ಮಿತ್ರ ನನಗೋಸ್ಕರ ಕಾಯ್ಕೊಂಡು ನಮ್ಮ ಆಫೀಸಲ್ಲಿ ಕೂತಿದ್ದಾರೆ. ನಾನು ಬೇಕು ಅಂತ ನಲ್ಲಿ ಹೋಗೋದು ಒಂದು 2 ನಿಮಿಷ ತಡ ಮಾಡ್ತೀನಿ. ಆ 2 ನಿಮಿಷದಲ್ಲಿ ಅವರಿಬ್ಬರು ಏನೆಲ್ಲ ಮಾತಾಡ್ತಾರೆ ಅನ್ನೋದನ್ನ ನೀವೇ ನೋಡಿ. ಅನೀಶ್, ಎಷ್ಟೊತ್ತಿಗೆ ಶೂಟಿಂಗು? ಒಂದು 5 ನಿಮಿಷ ಬಂದ್ಬಿಡ್ತಾರೆ. ಬೇಗ ಕರೀರಿ, ನಂಗೆ ಸಂಜೆ ಪ್ರೋಗ್ರಾಮ್ ಇದೆ. ಇರ್ರಿ ಮಿತ್ರ, ಬಂದ್ಬಿಡ್ತಾನೆ. ಅಲ್ಲ ರೀ, ನಾನು ಸೀನಿಯರ್ ಆರ್ಟಿಸ್ಟ್, ನಾನು ಬಿಸಿ ಇರ್ತೀನಿ. ನಾನು ನಿಮ್ಮ ಸೀನಿಯಾರಿಟಿ ಗೊತ್ತು, ವಯಸ್ಸಾಗಿದ್ದಿಲ್ಲ ಅದಾ? ರೀ ಅಲ್ಲ ರೀ, ನಾನು ದೇವರಾಣಿ ಹೇಳ್ತೀನಿ. ಅನೀಶ್, ನೀನು ಈ ಸಿನಿಮಾದಲ್ಲಿ ಹೀರೋ ಆಗಿದ್ದೆ ಅಂತ ನಾನು ಬರ್ತಾ ಇಲ್ಲ ಇಲ್ಲಿಗೆ. ಪಾಪ ರಾಮ್ದೀಪು, ಪಾಪ ಟೆಕ್ನಿಕಲ್ ಟೀಮಲ್ಲಿ ಹೊಸಬ್ರು ಏನೋ ಹೊಸ ಪ್ರಯತ್ನ ಮಾಡಿದ್ದಾರೆ. ಏನೋ ನಮ್ಮ ಹತ್ರ ಸೀನಿಯರ್ ಇದ್ದರೆ ಒಂದು ಓಪನಿಂಗ್ ಸಿಕ್ಕುತ್ತಲ್ಲ ಅಂತ ಬಂದಿದ್ದೀನಿ ಅಷ್ಟೇ. ಬಂದು ಕಾಯಿಸೋದು ಸರಿ ಇಲ್ಲಮ್ಮ. ಕರಿಬೇಕು, ಕರೆಕ್ಟ್ ಟೈಮ್ ಕರಿಬೇಕಾಯ್ತು. ನನ್ನ ಬರ್ತಾರೆ ಇರ್ರಿ, ಒಂದು 5-10 ನಿಮಿಷ. ಅಷ್ಟೊತ್ತು ನಿಮ್ಮೇನೋ ಕೆಲಸ ಇದ್ರೆ ಮಾಡ್ಕೊಳ್ರಿ. ಟಚ್ ಮುರಳಿ ಬಮ್ಮ, ಟಚ್ ಮಾಡು. ಗುರು ಎಷ್ಟು ಮಾಡಿದ್ರು ಅಷ್ಟು ಬಿಡು ಸಾಕು. ಟಚ್ ಬೇರೆ. ಏನು ಕಾಲಲ್ಲಿ ಇದ್ದೀರಾ? ಇಲ್ಲಪ್ಪ, ರಿಯಾಲಿಟಿ ಮಾತ್ರ. ಇದು ನನ್ನ ಲೈಫಲ್ಲಿ ಅಂತ. ಯಾರು ಹೀರೋ ಸರ್? ಹೋಗು, ಪಿಕ್ಚರ್ ಹೆಸರು ಗೊತ್ತಿಲ್ಲ, ಹೀರೋ ಯಾರು ಗೊತ್ತಿಲ್ಲ. ನೀವೆಲ್ಲ ಹೀರೋ ರೀ. ಪಾಪ ಈ ಪ್ರೊಡ್ಯೂಸರ್ ಕತೆ ಮಿತ್ರ ಬಿಡಿ. ಮಿತ್ರ ಆಗಿತ್ರಿ, ಅವರೆಲ್ಲೋ ಬೇರೆ ಸ್ಟೇಟ್ ಇಂದ ಬಂದಿರ್ಬೋದು. ನಮ್ಮವ್ರು ಕೇಳಿ ಫುಲ್ ಹಿಸ್ಟ್ರಿ ಹೇಳ್ತಾರೆ ನಮ್ದು. ಆ ಇಡೀ ಟೀಮು ಹೆಂಗಾದ್ರೂ ಮಾಡಿ ಅನೀಶನ್ನ ಒಂದು ಕಮರ್ಷಿಯಲ್ ಹೀರೋ ಥರ ತೋರಿಸ್ಬೇಕು, ಹೆಂಗಾದ್ರೂ ಮಾಡಿ ಗಾಂಧಿನಗರದಲ್ಲಿ ಅವ್ರನ್ನ ಸ್ಟ್ಯಾಂಡ್ ಮಾಡಬೇಕು ಒದ್ದಾಡಿದ್ರಲ್ಲ, ಅದೊಂದು ಮಾತ್ರ, ಆ ಡೆಡಿಕೇಶನ್ ಮಾತ್ರ ಭಾಳ ಭಾಳ ಇಷ್ಟ ಆಗ್ತದೆ. ಹೌದೌದು, ತುಂಬಾ ತುಂಬಾ ಇದೆ. ಅದು ಬಿಡಿ, ಒಂದು 100 ರೂಪಾಯಿ ಇದ್ರೆ ಕೊಡಿ ಮಿತ್ರ. 100 ರೂಪೀಸ್. ಹೀರೋ 100 ರೀ? ಏನ್ರಿ ಇದು ರೀ, ಎಣ್ಣೆ ಹೊಡಿಯಕ್ಕೆ ಮಾತ್ರ ನನ್ನ ಹತ್ರ ತೊಗೊಂತೀಯ? 100 ರೂಪಾಯಿ ಈ ಕೊಡೋಕ್ಕಲ್ವಾ? ಇಲ್ಲ ಮನ ದುಡ್ಡಿಲ್ಲ ನನ್ನ ಹತ್ರ. 100 ರೂಪೀಸ್ ಇಲ್ಲ ರೇ. ನನ್ನ ಲೈಫಲ್ಲಿ ಕೈಯಲ್ಲಿ ಕಾಸು ಇಟ್ಕೊಂಡು ಸುಳ್ಳು ಹೇಳುವಂಥ ಜಯಮಾನ್ ನಂದಿಲ್ಲ. ನನ್ನ ಲೈಫಲ್ಲಿ ಸುಳ್ಳು ಹೇಳೋ ಪ್ರಸಂಗನೇ ಇಲ್ಲ ರೀ. ಏನ್ ನನ್ನ ಲೈಫಲ್ಲಿ ನನ್ನ ಸಿನಿಮಾ ಗೊತ್ತಾ? ಏನೋ ನನ್ನ ಲೈಫಲ್ಲಿ ಅನ್ನೋದು ನನ್ನ ಸಿನಿಮಾ. ನೀನು ಒಬ್ಬನೇ ಇದ್ದಿದ್ರೆ ಸಿನಿಮಾ ಆಗ್ಬಿಡ್ತಿತ್ತಾ? ರೇ, ಸಿನಿಮಾ ಅನ್ನೋದು ಟೀಮ್ ವರ್ಕು. ಬರೀ ಹೀರೋ ಹೀರೋಯಿನ್ ಇದ್ರೆ ಆಗಲ್ಲ, ಸಪೋರ್ಟಿಂಗ್ ಆರ್ಟಿಸ್ಟ್ ಇರಬೇಕು, ಕಾಮಿಡಿ ಇರಬೇಕು. ಯಾರು ಸಪೋರ್ಟಿಂಗ್? ನಾನು ಮಿತ್ರ ಸಪೋರ್ಟಿಂಗ್ ಕಾಮಿಡಿ, ಜೊತೆಗೆ ಯಾರು ನಮ್ಮ ಇವರು ದಿಲೀಪ್ ರಾಜು, ನಂಜುಂಡ, ಎಲ್ಲ ಸಿಂಧು, ಎಲ್ಲ ಸೇರಿದ್ಮೇಲೆ ಸಿನಿಮಾ ರೀ. ಒಬ್ಬೊಬ್ಬರೇ ಎಲ್ಲ ಮಾಡ್ಬಿಡ್ತೀರ ನೀವೇ? ಅದೆಲ್ಲ ಬಿಡ್ರಿ. ಎಷ್ಟು ಸಿನಿಮಾ ಮಾಡಿದ್ರಿ ನೀವು? ಎಷ್ಟು ಸಿನಿಮಾ? ನೀವು? ನಾನು. ನೀವು ಎಷ್ಟು ಸಿನಿಮಾ ಮಾಡಿದ್ದೀರಾ? ನಂದು 3ನೇದು, 3rd. 3 ಸಿನಿಮಾಗೆ ಲೆಕ್ಕ ಆಗ್ತಾ ಇದ್ದೀರಲ್ರಿ. ನಂದು 36 ಸಿನಿಮಾ ಆಗಿದೆ. 36 ಸಿನಿಮಾ ಆದ್ರೂ ಇನ್ನ ಜನ ಗುರುತಿಡಿಯಲ್ಲ. ಅದು ಜನರಿಗೆ ಗೊತ್ತು ಬಿಡಿ ಮಿತ್ರ. ಈಗ ಬಿಡ್ಬೇಕ್ರಿ, ನೀವು ಇಂಡಸ್ಟ್ರಿ ಬಿಡ್ಬೇಕ್ರಿ. ನನ್ನ ಲೈಫಲ್ಲಿ ಒಂದು ಸಿನಿಮಾ ಬ್ರೇಕ್ ಕೊಡ್ಬೋದು ಅಷ್ಟೇ. ಬ್ರೇಕ್ ನನಗೆ, ನಾನೊಂದು ಕೈ ಮುಗಿದು ಕೇಳ್ಕೊಳ್ತೀನಿ, ಬ್ರೇಕ್ ನಿಮಗೆ ಕೊಡಲಿ. ನನಗಂತೂ ಸಾಂಗ್ ಚೆನ್ನಾಗಿರೋ ಕಾರಣ, ಆಮೇಲೆ ಅಜ್ಜು ಮ್ಯೂಸಿಕ್ ತುಂಬ ವರ್ಕೌಟ್ ಆಗಿರೋ ಕಾರಣ, ರಾಮ್ದೀಪ್ ಕತೆ ಚೆನ್ನಾಗಿರೋ ಕಾರಣ, ಎಲ್ಲದಕ್ಕಿಂತ ಮೇಸ್ಟ್ ಇರೋ ಕಾರಣ ಸಿನಿಮಾ ವರ್ಕೌಟ್ ಆಗುತ್ತೆ, ಒಂದು ರೇಂಜಿಗೆ ಹೋಗುತ್ತೆ. ಮ್ಯೂಸಿಕ್ ಚೆನ್ನಾಗಿರೋ ಕಾರಣ, ಕತೆ ಚೆನ್ನಾಗಿರೋ ಕಾರಣ ಖಂಡಿತ ಚೆನ್ನಾಗಿ ಆಗುತ್ತೆ ಅಂತ. ಇದು ನೋಡಿ, ಬಾಂಬ್ ಹೊಡೀತು ಅಂದ್ರೆ ತಮಟೆ ಶೇಕ್ ಆಗ್ಬಿಡುತ್ತೆ. ನನಗೆ ಇಲ್ಲಿ ತಳ ಸುಡ್ತಾ ಇದೆ. ಯಾರ್ರಿ ಅವರು ಪ್ರೋಗ್ರಾಮ್ ಕರೆಸಿದ್ರೆ? ಯಾರ್ರಿ ಅವರು? ಸಂದೀಪ್ ಅಂತ ಬರ್ತಾನಿರೋ ಒಂದು 2 ನಿಮಿಷ ಕರೆಸ್ರಿ. ನಾವು ಫ್ರೀ ಇದೀವಿ ಅಂತ ಗೊತ್ತಾಗ್ಬಿಟ್ರೆ ಚೆನ್ನಾಗಿರುತ್ತೆ. ನಾವು ಆರ್ಟಿಸ್ಟ್ಗಳು ಬಿಸಿ ಥರ ಆ್ಯಕ್ಟ್ ಮಾಡ್ಬೇಕು ನಾವಲ್ಲ. ಅದು 3rd ಸಿನಿಮಾ ನಂದು, 36 ನಂದು. ದಿಸ್ ಇಸ್ ದ ಟೈಮ್. ಮಾಡಿ ಫೋನ್ ಮಾಡಿ. ಹಲೋ ಶ್ರೀ ಸಂದೀಪ್, ಎಷ್ಟೊತ್ರಿ ಕಾಯಿಸೋದು? ಬೇಡಿ. ಬರಕ್ಕಾಗಲ್ವಾ? 3rd ಸಿನಿಮಾ ಗೊತ್ತಾ ನಂದಿದ್ದು? ಏನು ಯಾವಾಗಲೂ ವೆಯ್ಟ್ ಮಾಡ್ಕೊಂಡಿರ್ಬೇಕಾ? ಫಸ್ಟ್ ಸಿನಿಮಾಗ ಹಂಗಾಯ್ತು, ಸೆಕೆಂಡ್ಗೂ ಆಯ್ತು, 3rdಗೂ ಇದೆನಾ? ಬನ್ರಿ ಕೊಡಿ. ಹಂಗಲ್ಲ, ನಾ ಮಾತಾಡ್ತೀನಿ. ಸಂದೀಪ್ ಸರ್, ಆಯ್ತು ಸರ್, ಊಟ ಬನ್ನಿ ಸರ್. ಸುಮ್ಮನೆ ಹೇಳ್ತಾರೆ, ಏನು ಕೆಲಸ ಇಲ್ಲ. ಮಾಡಿರೋದು 3 ಸಿನಿಮಾ ಸರ್. ಈಗ ಈ ಸಿನಿಮಾ ರಿಲೀಸ್ ಆದರೆ ಸ್ವಲ್ಪ ಏನು ಹೆಸರಾಗ್ಬೋದು ಅಷ್ಟೇ. ನಾನು ಸೀನಿಯರ್ ಆರ್ಟಿಸ್ಟ್, ನಾನೇ ಸುಮ್ಮನೆ ಇದ್ದೀನಿ. ನೀವು ಬನ್ನಿ ಸರ್. ಮಿತ್ರ, ಏನಿದೆ ಹಿಂಗಾಗಿ ಕೊಟ್ಬಿಟ್ರಿ? ನೀವು ಹೀರೋ, ಏನು ಮಾಡಿದ್ರೆ ನಡೀತಾರೆ ರೀ. ನಾನು ಕಾಮಿಡಿ ಆರ್ಟಿಸ್ಟು, ಅವರು ದೃಷ್ಟಿ ಬಿದ್ದುಬಿಟ್ರೆ. ಬನ್ನಿ ಸರ್. ಆರಾಮ್ ಸರ್, ಬನ್ನಿ ಸರ್. ಅನೀಶ್, ಫುಲ್ ಗರಂ ಆದಂಗಿದೆ. ಇಲ್ಲ, ಒಂದು 10 ನಿಮಿಷ ವೇಟ್ ಮಾಡೋಕ್ಕಾಗಲ್ವಾ? ಸರ್ ನಾನು ವೆಯ್ಟ್ ಮಾಡ್ತಿದ್ದೆ, ಸುಮ್ಮನೆ ಫೋನ್ ಮಾಡಿಸಿ. ಸಾರಿ, ಏನು ಅನ್ಕೋಬೇಡಿ. ಇಲ್ಲಪ್ಪ,
ನಿಮ್ಗೆ ಏನಂದ್ರೆ ನಾರ್ಮಲ್ ಒಂದು ವಾರಕ್ಕೆ ಎಷ್ಟು 6 ತಿಂಗಳಿಗೆ ಒಂದು ಸಿನಿಮಾ ಮಾಡ್ತೀರಾ ರಿಲೀಸ್ಗೆ, ನಮ್ಗೆ ವಾರಕ್ಕೆ 3 ಮಾಡ್ಬೇಕಲ್ವಾ ಸರ್ 6 ತಿಂಗಳು ಅಲ್ಲ ಸರ್, ಒಂದು ಸಿನಿಮಾ ಆಗಿ 2 ವರ್ಷಕ್ಕಾದವ್ರೆ. ಅದೆಲ್ಲ 2 ವರ್ಷಕ್ಕಾದ್ಮೇಲೆ ಹಿಂಗೆ ನಾವು ಎಷ್ಟು ಸಿನಿಮಾ ಮಾಡ್ತೀವಿ, ಯಾವ್ದಾದ್ರು ಸಿಗ್ತಾ ಇರ್ತೀವಿ ಸರ್. ನಾವು ಡೈಲಿ ಮಾಡ್ತೀವಿ ಆದ್ರೂ ಗೊತ್ತಾಗಲ್ಲ. ಪಾಪ ಟೈಮ್ ಬರುತ್ತೆ, ಏನಿಲ್ಲ ನೋಡ್ಬೇಕಾ ಟೈಮ್. ಮತ್ತೆ ಕಡಲೆಕಾಯಿ ಎಲ್ಲ ತರ್ಸ್ಕೊಂಡ್ಬಿಟ್ಟಿದ್ರೆ ಹೆಂಗೆ ಆಗತ್ತೆ ಇದು? ಒಳ್ಳೆ ಮಳೆ ಬರ್ತಾ ಇತ್ತಲ್ಲ ಸರ್, ನೋಡಿ ಆಫೀಸ್ನ ಹೆಂಗೆ ಮಾಡ್ಬಿಟ್ಟಿದ್ರೆ ಕಡಲೆಕಾಯಿ ಎಲ್ಲ. ಮತ್ತೆ ಇನ್ನೊಂದು 15 ನಿಮಿಷ ಸ್ಟುಡಿಯೋ ರೆಡಿ ಆಗ್ತದೆ. ಆಯ್ತು ಸರ್, 1 ಅವರ್ ಆಗಲಿ ಸರ್, ಸ್ವಲ್ಪ ಒಂದು 15 ನಿಮಿಷ ಮಾಡ್ಕೊಂಬಿಡೋಣ. 2 hours ಆಗಲಿ ವೆಯ್ಟ್ ಮಾಡ್ತೀನಿ. ಈಗ ಬರ್ಬೇಕು ದಾರಿ ಸರ್. ಈಗ ಏನೆಲ್ಲ ಕೇಳ್ತೀರಿ ಮೊದಲು, ಪಾಪ ಹೊಸ ಹುಡುಗ, ಅನುಭವ ಕಮ್ಮಿ, ಮಿತ್ರ ಏನೇನೋ ಹೇಳೋದು, ಆಮೇಲೆ ಅಲ್ಲಿ ಮರ್ಯಾದೆ ಹೋಗೋದು ಚೆನ್ನಾಗಿರಲ್ಲ. ಬೇಡ, ನಾನು ಪ್ರಶ್ನೆ ಕೇಳ್ತಾ ಇರೋದು ಅವ್ರು. ನಿಮ್ಗೆ ಭಯ ಇದೆ, ನನಗೆ ಭಯ ಇಲ್ಲ. ಅವ್ರು ಕಿತ್ಕೋಗೊಳ್ಳಿ, ನಾನು ಕಾಂಟೆನೆಸ್ ಸರ್ ನನ್ಗೆ ಭಯ. ಮಿತ್ರ ಗೊತ್ತು ಮಿತ್ರ, ಒಳ್ಳೆ ಹೇಳ್ಬಿಡಿ ಸರ್. ಏನೇನು ಹೋಗ್ಲಿ, ಏನು ಕೇಳೋಂಥದ್ದು ಏನಿದೆ ನೀವೇ ಹೇಳ್ಬಿಡಿ ಇವಾಗ ನನಗೆ. ಅದೇ ನನ್ನ ಬಗ್ಗೆ ಕೇಳ್ಬೋದು ನೀವು. ಹಾಂ, ಹಿಂಗೆ ನೀವು ಇಂಗ್ಲೀಷ್ ಚೆನ್ನಾಗಿ ಮಾಡ್ತೀರಾ, ಏನು ಕಲ್ತಿದ್ದೀರಾ, ಆ ಥರ ಬಿಲ್ಡಪ್ ಕ್ವಶನ್ಸ್ ಸರ್. ಸಿನಿಮಾದಲ್ಲಿ ಸಂದೀಪ್ ಸರ್, ಸಿನಿಮಾದಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಸಖತ್ ಹೈಲೈಟ್ ಆಗಿರೋದು ಕಾಮಿಡಿ. ಓಕೆ, ನಂದು ನಾರ್ತ್ ಕರ್ನಾಟಕ ಆಕ್ಸೆಂಟಲ್ಲಿ ಮಾತಾಡ್ತೀನಿ. ನನಗೆ ನಾನೇ ಹೀರೋ ರೀ, ಆ ರೇಂಜಿಗಿದೆ. ಓಕೆ, ಬಿಲ್ಡಪ್ ಪೋಸ್ಟರ್ಸ್ ಎಲ್ಲ ಮನೆ ನೋಡಿದೆ, ತುಂಬಾ ಇತ್ತು ನಿಮ್ದು. ಪೋಸ್ಟರ್ ಹೀರೋ ಅಲ್ಲ, ಸಿನಿಮಾ ಒಳಗೆ ಬಂದಾಗ ಹೆಂಗಿರುತ್ತೆ ಅಂತ ಜನ ಹಿಡಿದು ಕೂರಿಸೋದು ಕಾಮಿಡಿ ತಾನೆ ಸರ್. ಹೌದೌದು, ಈಗ ಟ್ರಸ್ಟ್ ಎಂಟರ್ಟೈನ್ಮೆಂಟ್ ಬೇಕೇ ಬೇಕು ಬಿಡಿ. ಅದೇನಿಲ್ಲ, ಸೀಟ್ ಬೆಲ್ಟ್ ಹಾಕ್ಸ್ಬಿಡೋಣ ಬಿಡಿ ಮಿತ್ರ. ನೀವು ಡೈಲಾಗ್ಸ್ ಇಲ್ಲ ಸರ್, ಏನು ಒಂದೊಂದು ಪೇಜ್ 3 ಪೇಜ್ 4 ಪೇಜ್ ಡೈಲಾಗ್ಗಳು ನನಗೆ ಪಟ್ 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 ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ದೇನೆ.